ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಮಾನು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನೆನ್ನೆ ಒಂದು ಶಾಪ್ ವಿಡಿಯೋ ಅಪ್ಲೋಡ್ ಮಾಡಿದೆ ಪೂಜೆದು. ತುಂಬ ಜನನೇ ಕಮೆಂಟ್ಸ್ಗಳನ್ನ ಮಾಡಿದ್ರು. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಕಂಗ್ರ್ಯಾಚುಲೇಷನ್ಸ್ ಅಂತೆಲ್ಲ ವಿಶಸ್ ಮಾಡಿದ್ದೀರಾ. ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಯಾರಿಗಾದ್ರೂ ಕಮೆಂಟ್ಸ್ಗೆ ರಿಪ್ಲೈ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ, ಆದಷ್ಟು ನೋಡಿ ನಾನು ರಿಪ್ಲೈನ ಮಾಡ್ತೀನಿ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಒಂದೇ ಸತಿ ಅಡುಗೆ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳು ಹಾಕಿದ್ದೆ, ಆದರೆ ಅದು ಮೊಳಕೆ ಜಾಸ್ತಿ ಬಂದಿರಲಿಲ್ಲ. ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದು ದಿವಸ ಜಾಸ್ತಿ ಇಟ್ಟರು ಅದು ಕಾಳು ಸ್ವಲ್ಪ ಇದಾದಂಗೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅದರಲ್ಲೇ ಇವತ್ತು ಮಸಾಲೆ ಇಟ್ಟು ಸಾಂಬಾರು ಮಾಡ್ಕೊತಾ ಇದ್ದೀನಿ. ಗೊತ್ತಿರೋ ಹಾಗೆ ನಾನು ಬೆಳಗ್ಗೆ ಹೊತ್ತು ಮುದ್ದೆನೇ ಮಾಡ್ತೀನಿ. ಯಾವಾಗಾದರೂ ಮಾತ್ರ ನಾಷ್ಟ ಮಾಡೋದು ಅಷ್ಟೇ. ಯಾಕಂದರೆ ಇವಾಗ ಅಪ್ಪು ಏನು ಸ್ಕೂಲ್ಗೆ ಆಗಲಿ ಅಂಗನವಾಡಿಗಾಗಲಿ ಹೋಗ್ತಾ ಇಲ್ಲ ಅಲ್ವಾ, ಹಾಗಾಗಿ ಒಂದೇ ಸತಿ ಅಡುಗೆ ಅಂತೂ ಆಗುತ್ತೆ. ಅವನಿಗೂ ಕೂಡ ಮುದ್ದೆ ಕೊಡ್ತೀನಿ. ಹಾಗಾಗಿ ಅವ್ನು ಬೆಳಗ್ಗೆ ಹೊತ್ತಾದರೆ ಮುದ್ದೆ ತಿಂತಾನೆ, ಇನ್ನು ಮಧ್ಯಾಹ್ನದ ಹೊತ್ತು ರಾತ್ರಿ ಹೊತ್ತಾದರೆ ಮುದ್ದೆ ಮುಟ್ಟಲ್ಲ ಅವನು. ಅದಕ್ಕೋಸ್ಕರ ಒಂದೇ ಸತಿ ಇವತ್ತು ಅಡುಗೆ ಮಾಡ್ಕೋತಾ ಇದ್ದೀನಿ. ಇನ್ನು ಅಪ್ಪುಗೆ ಅಂಗನವಾಡಿ ಕೂಡ ಹಾಕಿದ್ದೀನಿ. ಆದರೆ ಅವರು ಬಂದು ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಬುಧವಾರ ಇಲ್ಲ ನೆಕ್ಸ್ಟ್ 1ನೇ ತಾರೀಕಿಂದ ಆದರೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ. ನಾನು ಹೇಳಿದೆ ಬುಧವಾರದಿಂದನೇ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದೀನಿ. ಯಾಕಂದರೆ ಅವನಿಗೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಹಾಗಾಗಿ ಇನ್ನು ಸ್ವಲ್ಪ ಹೊರಗಡೆದು ಹೋಗೋದಿತ್ತು. ಅದನ್ನೆಲ್ಲ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ. ಯಾಕಂದರೆ ಜ್ಯುವೆಲ್ರಿ ಇಸ್ಕೊಂಬರ್ಬೇಕಾಗಿತ್ತು, ಹಾಗಾಗಿ ಇಸ್ಕೊಂಡು ಬಂದೆ. ಇನ್ನು ನನಗೆ ಅಮೆಝಾನಲ್ಲಿ ರಿಂಗ್ ಲೈಟದ ಬ್ಯಾಗ್ ಬುಕ್ ಮಾಡಿದ್ದೆ. ನಾನು ಕವರಲ್ಲಿ ಎತ್ಕೊಂಡು ಹೋಗಿದ್ದೆ 1-2 ಸತಿ. ಸ್ವಲ್ಪ ಭಯ ಆಗ್ತಾಯಿದೆ, ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ಏನಾದರೂ ಹಾಳಾಗೋಗ್ಬಿಟ್ರೆ ಅಂತ. ಆದರೂ ಸೇಫಾಗಿ ತೊಗೊಂಡೋಗ್ತಾ ಇದ್ದೆ. ಆದರೂ ಅದಕ್ಕೆ ಅಂತ ಒಂದು ಬ್ಯಾಗ್ ಇದ್ಬಿಟ್ರೆ ನಮಗೆ ಸಮಾಧಾನ ಅಲ್ವಾ ಅಂತ ಹೇಳ್ಬಿಟ್ಟು ಅಮೆಝಾನಲ್ಲಿ ನಾನು ಇದನ್ನು ಬುಕ್ ಮಾಡಿದ್ದೆ. ಹಾಗೆ ರಿಂಗ್ ಲೈಟ್ ಬಗ್ಗೆನೂ ತುಂಬ ಜನನೇ ಕೇಳ್ತಾ ಇದ್ರಿ. ಅದ್ರ ಬಗ್ಗೆ ನನಗೆ ಒಂದು ವಿಡಿಯೋ ಮಾಡ್ಕೊಂಡಿದ್ದೆ, ನಾನು ನಿಮ್ಮ ಜೊತೆ ಹಾಗೆ ಶೇರ್ ಮಾಡ್ತೀನಿ. ಇವಾಗ ರಿಂಗ್ ಲೈಟ್ ಬ್ಯಾಗ್ ಬಂತು. ನಾನು ನಿಮಗೆ ತೋರಿಸೋದನ್ನೆಲ್ಲ ಓಪನ್ ಮಾಡೆಲ್ಲ ನೋಡಿದೆ. ಸೊ ಕರೆಕ್ಟ್ ಸೈಜ್ ಬಂದಿದೆ. 18 to 19 ಇಂಚ್ ಅಂತ ಕೊಟ್ಟಿದ್ರು. ಸೊ ಕರೆಕ್ಟಾಗಿ ಹೆಚ್ಚು ಕಮ್ಮಿ ಆ ಕಡೆ ಈ ಕಡೆ ಅರ್ಧ ಇಂಚ್ ಕೂಡ ಬಿಟ್ಟಿದ್ದಾರೆ. ಸೊ ಫೈನಲಿ ರಿಂಗ್ ಲೈಟ್ ಬ್ಯಾಗ್ ಕೂಡ ಬಂತು. ಆ್ಯಂಡ್ ಇದರೊಳಗಡೆ ನಾವು ಸ್ಟ್ಯಾಂಡ್ ಕೂಡ ಇಟ್ಕೋಬೋದು. 2 ಬರುತ್ತೆ, ರಿಂಗ್ ಲೈಟ್ ಸ್ಟ್ಯಾಂಡ್ ಒಂದು ಪೌಚು, ಆ್ಯಂಡ್ ಇದು ಬಂದು ರಿಂಗ್ ಲೈಟ್ ಒಳಗೆ ಅದಕ್ಕೊಂದು ಪೌಚು. ನಾನು ಇದನ್ನು ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ನಮಗೆಲ್ಲ ಕ್ಯಾರಿ ಮಾಡೋದಕ್ಕೆ ಈ ಥರ ಸರಿ ಹೋಗ್ಬಿಡುತ್ತೆ. ಅವಾಗ ಕವರಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದಲ್ಲ, ಎಲ್ಲಾದರೂ ಡ್ಯಾಮೇಜ್ ಆಗಿಬಿಟ್ರೆ ಆಮೇಲೆ ನಮಗೆ ಕರೆಕ್ಟಾಗಿ ಇದು ಮಾಡೋಕ್ಕೆ ಬರಲಿಲ್ಲ ಅಂತ ಅಂದ್ಬಿಟ್ರೆ ಅದಕ್ಕೋಸ್ಕರ. ಆ್ಯಂಡ್ ನಾವೇನಾದರೂ ಇವಾಗ ಮೇಕಪ್ ಇದಕ್ಕೆ ಹೋಗ್ತೀವಲ್ಲ, ಅಲ್ಲೂ ಕೂಡ ನಾವು ನೀಟಾಗಿ ಇಡಬೇಕಲ್ಲ, ಹಾಗಾಗಿ ಅಲ್ಲೆಲ್ಲ ಸುಮ್ಮನೆ ಧೂಳಾಗೋದು ಅದು ಇದು ಎಲ್ಲ ಆಗ್ತಾಯಿತ್ತು. ಸೊ ಈ ಥರ ಒಂದು ಬ್ಯಾಗ್ ಇಟ್ಬಿಟ್ರೆ ಕೆಲಸ ಎಲ್ಲ ಆದಮೇಲೆ ನೀಟಾಗಿ ಇದರೊಳಗೆ ಪ್ಯಾಕ್ ಮಾಡಿ ಎತ್ತಿಕ್ಬೋದು. ಸೊ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ. ಚೆನ್ನಾಗಿದೆ. ನಾನೇನೋ ಒಂದು ಚಿಕ್ಕದು ಬಂದುಬಿಡುತ್ತೇನೋ ಅಂತ ಭಯ ಇತ್ತು, ಆದರೆ ಸೈಜಲ್ಲಿ ಮೆನ್ಷನ್ ಆಗಿತ್ತು 18 to 19 ಇಂಚ್ ಅಂತ ಹೇಳ್ಬಿಟ್ಟು. ಆದರೂ ಭಯ ಇತ್ತು, ಆದರೆ ಪರವಾಗಿಲ್ಲ. ನಾನು ಫಸ್ಟ್ ಟೈಮ್ ಅಮೆಝಾನಲ್ಲಿ ಬುಕ್ ಮಾಡಿದ್ದು. ಯಾಕಂದರೆ ಫ್ಲಿಪ್ಕಾರ್ಟಲ್ಲೂ ನೋಡಿದೆ, ಮೀಶೋದಲ್ಲೂ ನೋಡಿದೆ, ಅವೈಲೇಬಲ್ ಇರಲಿಲ್ಲ. ಸೊ ಅದಕ್ಕೆ ಅಮೆಝಾನಲ್ಲಿ ಒಂದು ಸತಿ ಚೆಕ್ ಮಾಡಿ ತರಿಸಿದೆ. ಕ್ವಾಲಿಟಿ ವೈಸ್ ಕೊಟ್ಟಿರೋ ಅಮೌಂಟ್ಗೆ ಓಕೆ. ಇದು ಬಂದು ಈ ರಿಂಗ್ ಲೈಟ್ ಪೌಚು ಆ್ಯಂಡ್ ಸ್ಟ್ಯಾಂಡ್ ಪೌಚು ಎರಡೂ ಸೇರಿಸಿ ನನಗೆ 800 ಬಿತ್ತು. ಎರಡು ಸೇರಿಸಿ 800 ಓಕೆ ಅಂತ ಅನ್ನಿಸ್ತು. ಕ್ವಾಲಿಟಿ ವೈಸು ಹೇಳಬೇಕು ಅಂದರೆ 800 ಓಕೆ ಅಂತಲೇ ಅನ್ನಿಸ್ತು. ಯಾಕಂದರೆ ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ, ಆ ಥರನೇ ಇದೆ. ಓಕೆ, ನೀರು ಬಿದ್ದರೂ ಕೂಡ ಅದು ಇದಾಗಲ್ಲ ಅಂತ ಅನಿಸುತ್ತೆ. ಯಾಕಂದರೆ ನಾನು ಚೆಕ್ ಮಾಡಿ ನೋಡಿದೆ, ಅದೇನು ಒಳಗೋಗೋದು ಆ ಥರ ಏನಾಗ್ತಾಯಿಲ್ಲ. ಸೊ ರಿಂಗ್ ಲೈಟ್ ಬ್ಯಾಗ್ ಕೂಡ ಬಂತು. ಇನ್ನು ರಿಂಗ್ ಲೈಟ್ ಬಗ್ಗೆನೂ ನಿಮ್ಮ ಜೊತೆ ಹಂಗೆ ಡೀಟೇಲ್ಸ್ನ ಶೇರ್ ಮಾಡ್ಕೊಂಡು ಬಿಡ್ತೀನಿ. ನಾನು ಈ ರಿಂಗ್ ಲೈಟ್ ತೊಗೊಂಡಿದ್ದು ಬಂದು ದಾಸರಳ್ಳಿಲಿ, ದಾಸರಳ್ಳಿ ಅಂತ ಬರುತ್ತಲ್ಲ, ಅಲ್ಲಿ ತೊಗೊಂಡಿದ್ದು. ಒಂದು ಮೊಬೈಲ್ ಶಾಪಲ್ಲಿ ಏನೋ ಅನಿಸುತ್ತೆ. ನಾವು ಸರ್ಚ್ ಮಾಡ್ಕೊಂಡು ಹೋದ್ವಿ, ಎಲ್ಲೂ ಸಿಗಲಿಲ್ಲ. ಲಾಸ್ಟ್ ಒಂದು ಕಡೆ ದಾಸರಳ್ಳಿಲಿ ನಮಗೆ ಅಲ್ಲಿ ಡೆಮೋಗಂತ ಇಟ್ಟಿರೋ ಒಂದು ಪೀಸ್ನ ಅಲ್ಲಿ ನೋಡಿದೆ. ಒಂದು ಸತಿ ವಿಚಾರಿಸೋಣ ಅಂತ ಹೇಳ್ಬಿಟ್ಟು ಹೋಗಿ ವಿಚಾರಿಸಿದ್ದಕ್ಕೆ ಅವರು ಕೂಡ ಎಲ್ಲ ತೋರಿಸಿದ್ರು ನಮಗೆ. ಓಪನ್ ಮಾಡಿ ಪ್ರತಿಯೊಂದನ್ನು ನೀಟಾಗಿ ತೋರಿಸಿದ್ರು. ಸೊ ತುಂಬ ಚೆನ್ನಾಗಿದೆ. ಓಕೆ, ನನಗೆ ಇವಾಗಿರೋ ಬಜೆಟ್ಗೆ ಓಕೆ ಅಂತಲೇ ಅನ್ನಿಸ್ತು ನನಗೆ. ಅವರೆಲ್ಲ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಚೆಕ್ ಮಾಡಿ ಕೊಡ್ತಾರೆ, ಯಾವ ಥರ ಎಲ್ಲ ಇರುತ್ತೆ. ನಮಗೂ ಕೂಡ ಅಷ್ಟು ಓಪನ್ ಮಾಡೋಕ್ಕೆಲ್ಲ ಬಿಡ್ತಾರೆ. ಸ್ಟ್ಯಾಂಡು ಓಪನ್ ಮಾಡಿ ಅದನ್ನು ಯಾವ ಥರ ಫಿಕ್ಸ್ ಮಾಡೋದು ಎಲ್ಲ ಅಲ್ಲೇ ತೋರಿಸ್ತಾರೆ. ಸೊ ನನಗೂ ಓಕೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ತೊಗೊಂಡೆ. ಇದು ಬಂದು ರಿಂಗ್ ಲೈಟು 3000 ಆಯಿತು ನನಗೆ. ನಿಮ್ಗೆ ಇನ್ನೂ ಚೆನ್ನಾಗಿರೋ ಸಿಗುತ್ತೆ. ಅಂದರೆ ತುಂಬ ಕಂಪ್ನಿ ಅವು ಇವು ಅಂತ ಹೋದರೆ ನಿಮ್ಗೆ 5000, 6000, 8000, 10,000, 15,000ದವರೆಗೂ ನಿಮಗೆ ಈ ಒಂದು ರಿಂಗ್ ಲೈಟ್ ಸಿಗುತ್ತೆ. ಆದರೆ ಬೇಸಿಕ್ಕಾಗಿ ನೀವು ಒಬ್ಬರು ಮೇಕಪ್ ಆರ್ಟಿಸ್ಟ್ ಆ್ಯಂಡ್ ವ್ಲಾಗ್ಸ್ಗಳು ಮಾಡ್ತೀರಾ ಅಂದರೆ ಈ ಒಂದು ರಿಂಗ್ ಲೈಟ್ ಓಕೆ ಸ್ಟಾರ್ಟಿಂಗು. ಅಂದರೆ ಮೇಕಪ್ ಆರ್ಟಿಸ್ಟಿಗೆ ತುಂಬ 6-7 ಸಾವಿರ ಕೊಟ್ಟು ಒಂದೇ ಸತಿ ತೊಗೊಳಕ್ಕಾಗಲ್ಲ ಅಲ್ವಾ. ಅದಕ್ಕೆ ಒಂದು ಸ್ವಲ್ಪ ವರ್ಷ ನಿಮಗೆ ಫೋಟೋಸು ವೀಡಿಯೋಸ್ ಎಲ್ಲ ಚೆನ್ನಾಗಿ ಬರಬೇಕು ಅಂದರೆ ಈ ಲೈಟಿಂಗ್ಸ್ ತುಂಬಾ ಚೆನ್ನಾಗಿದೆ. ನಾನು ನಿಮಗೆ ಮಿನಿ ವ್ಲಾಗಲ್ಲೆಲ್ಲ ನಾನು ಹಾಕಿ ತೋರಿಸಿದಾಗ ಲಾಂಗ್ ವೀಡಿಯೋದಲ್ಲೂ ಕೂಡ ಅದನ್ನೇ ಹಾಕಿದ್ದೀನಿ. ಆವಾಗ ತುಂಬ ಜನನೇ ಕೇಳಿದರೆ ಲೈಟ್ ಬಗ್ಗೆ ಎಲ್ಲಿ ತೊಗೊಂಡ್ರಿ, ಅದು ನಮಗೂ ಹೆಲ್ಪ್ ಆಗುತ್ತೆ. ಮೇಕಪ್ ಆರ್ಟಿಸ್ಟ್ ಆಗಿರ್ಬೋದು, ಇವಾಗ ಚಾನಲ್ನ ಕ್ರಿಯೇಟ್ ಮಾಡಿದ್ರು ಅವರು ಅಷ್ಟೇ.
ಇವಾಗ ಚಾನಲ್ ಕ್ರಿಯೇಟ್ ಮಾಡಿರೋರು ಕೂಡ ತೊಗೋಬೋದು. ಬೆಳಕು ಜಾಸ್ತಿ ಬರಲ್ಲ ನಮ್ಮ ಮನೇಲಿ ಅಂದವರು ನಿಜವಾಗ್ಲೂ ಇದನ್ನು ತೊಗೊಂಡು ಹಾಕ್ಕೊಬೋದು. ಇದರಲ್ಲಿ ನಮಗೆ ವಾರಂಟಿ ಕೂಡ ಇರುತ್ತೆ. ನನಗೆ 1 ವರ್ಷ ವ್ಯಾರಂಟಿ ಕೊಟ್ಟಿದ್ದಾರೆ. ಸೊ ಏನಾದರೂ ಪ್ರಾಬ್ಲಮ್ ಆದರೂ ಕೂಡ ಹೋಗಿ ತೋರಿಸ್ಕೋಬೋದು. ಹಾಗಾಗಿ ಆನ್ಲೈನ್ ನೀವೇನಾದರೂ ತಗೋತೀನಿ ಅಂದರೆ ಆನ್ಲೈನ್ಗಿಂತ ಆಫ್ಲೈನೇ ಬೆಟರು. ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ನೋಡ್ಬೋದು. ಇದು ಬಂದು ರಿಂಗ್ ಲೈಟ್ ಬ್ಯಾಗು. ಅದರೊಳಗೆ ನಾವು ಇದ್ರ ಕೂಡ ಸ್ಟ್ಯಾಂಡ್ ಕೂಡ ಕ್ಯಾರಿ ಮಾಡ್ಬೋದು. ಅದೇ ಸ್ಟ್ಯಾಂಡ್ ಇನ್ನೊಂದು ಚೂರು ಉದ್ದ ಇರುತ್ತೆ ಅಷ್ಟೇ. ಇದು ಎರಡು ಕೂಡ ಸಪ್ರೇಟ್ ಬರುತ್ತೆ. ಇದು ಸ್ಟ್ಯಾಂಡ್ ಬಂದು ನಾನು ತುಂಬ ಚಿಕ್ಕದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಹೇಳಬೇಕು ಅಂದರೆ ಸ್ಟ್ಯಾಂಡ್ಗಿಂತ ಇನ್ನೂ ದೊಡ್ಡದಾಗೆ ಬಂದಿದೆ, ಲೆಂತಾಗೆ ಬಂದಿದೆ. ಲೆಂತಾಗೂ ಕೂಡ ನಾವು ಇಟ್ಕೊಬೋದು ಸ್ಟ್ಯಾಂಡ್ನ. ಇವಾಗ ನೋಡ್ತಾ ಇರ್ಬೋದು ಸ್ಟ್ಯಾಂಡ್ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಬಂದು ಪ್ಲಾಸ್ಟಿಕ್ ಥರ ಅಲ್ಲ, ಬೇರೆ ಒಂಥರ ಸ್ಟೀಲ್ ಥರ ಬರುತ್ತಲ್ಲ, ಕಬ್ಬಿಣದ ಥರ, ಆ ಥರ ಇದೆ. ಆ್ಯಂಡ್ ವೆಯ್ಟ್ ಕೂಡ ಇದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ. ನಿಮ್ಗೆ ಇಷ್ಟು ಕಮ್ಮಿಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅಂದರೆ ನೀವು ಹೋಗಿ ಹುಡ್ಕಾಡಿ ತೊಗೋಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇದು ಪ್ಲಾಸ್ಟಿಕ್ ಅಲ್ಲ, ಯಾಕಂದರೆ ಪ್ಲಾಸ್ಟಿಕ್ ಒಂದು 2 ಸತಿ ಏನಾದರೂ ನೀವೇನೋ ಬೀಳಿಸ್ಬಿಟ್ರೆ ಅದು ಟಪ್ ಅಂತ ಒಡೆದೋಗ್ಬಿಡುತ್ತೆ. ನಾನು 2 ಮೀಶೋದಲ್ಲಿ ತರಿಸಿದ್ದೆ ವ್ಲಾಗ್ಸ್ ಎಲ್ಲ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು. ಅದೊಂದು 2 ಸತಿ ಅಪ್ಪು ಕಾಲು ಜಾರಿ, ನಂದೊಂದು 2 ಸತಿ ಇದಾಗ್ಬಿಟ್ಟು ಬಿದ್ದೋಗಿ ಒಡೆದೋಗಿತ್ತು ರಿಂಗ್ ಲೈಟೆಲ್ಲ. ಸೊ ಹಾಗಾಗಿ ಇದೇನಂದರೆ ಸ್ಟಿಫ್ ಆಗಿರುತ್ತೆ ಸ್ಟೀಲ್ದು. ಸೊ ಆ್ಯಂಡ್ ಅದು ಲಾಕ್ ಮಾಡೋದು ಏನಿದೆಯಲ್ಲ ಅದು ತುಂಬಾ ಚೆನ್ನಾಗಿದೆ. ಅದು ಕೂಡ ಅಷ್ಟೇ ಸ್ಟ್ರಾಂಗಾಗಿ ಕೊಟ್ಟಿದ್ದಾರೆ. ಇನ್ನು ರಿಂಗ್ ಲೈಟ್ ಬಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದು 18 to 19 ಇಂಚ್ ಇದೆ ರಿಂಗ್ ಲೈಟು. 3 ಲೈಟಿಂಗ್ಸಲ್ಲಿ ಬರುತ್ತೆ ವಾಮಲ್ಲಿ. ಇನ್ನು 3 ಪ್ಲಗ್ ಕೂಡ ಕೊಟ್ಟಿದ್ದಾರೆ. ನಾವು 3 ಕೂಡ ಹಾಕ್ಕೊಂಡು ನಾವು 3 ಫೋನ್ ಕೂಡ ಹಾಕ್ಕೋಬೋದು. ಇಲ್ಲ 1, 2 ಈ ಥರ ಏನಾದರೂ ಮಿನಿ ವ್ಲಾಗ್ ಮಾಡೋದು, ಲಾಂಗ್ ವಿಡಿಯೋ ಮಾಡೋರು 2 ಇದನ್ನು ಫಿಕ್ಸ್ ಮಾಡ್ಕೊಂಡು ಹಾಕ್ಬೋದು. ಇನ್ನು ಬ್ರೆಂಡ್ ಮಾಡ್ಕೊಳ್ಳೋಕ್ಕೂ ಕೂಡ ಅದ್ರಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಲೈಟಿಂಗ್ ಆನ್ ಆ್ಯಂಡ್ ಆಫ್ ಕೊಟ್ಟಿದ್ದಾರೆ. ಆ್ಯಂಡ್ ಸ್ವಿಚ್ ಕೂಡ ಕೊಟ್ಟಿದ್ದಾರೆ. ಇಷ್ಟೇ ಸಿಂಪಲ್ಲಾಗಿ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಇದನ್ನು ಜಸ್ಟ್ ಅದು ಏನಿದೆ ತುದಿಲೇನಿರುತ್ತೆ ಅದನ್ನು ಹಾಕ್ಬಿಟ್ಟು ತಿರುಗಿಸಿದ್ರೆ ಟೈಟಾಗಿ ಕೂರುತ್ತೆ. ನಾವು ಇದನ್ನು ಕೂಡ ಮೇಲ್ಗಡೆ ಒಂದಿದೆ ನೋಡಿ ನಟ್ಟು, ಅದನ್ನು ಲೂಸ್ ಮಾಡಿಕೊಂಡ್ರೆ ಫ್ರಂಟು ಬ್ಯಾಕು ಎಲ್ಲ ಬೆಂಡ್ ಆಗುತ್ತೆ. ಸೊ ನಮಗೇನಂದರೆ ಬ್ರೈಡಲ್ ಶೂಟ್ ಏನಾದರೂ ಮಾಡಬೇಕಾದ್ರೆ ಈ ಥರ ಚೆನ್ನಾಗಿರುತ್ತೆ. ಬೆಂಡ್ ಮಾಡಿದರೆ ಸ್ವಲ್ಪ ಅವರು ಕೈಯೆಲ್ಲ ಇಟ್ಕೊಳ್ಳೋದಕ್ಕಾಗಿರ್ಬೋದು, ರಿಂಗ್ ಲೈಟ್ ಅವ್ರ ಫೋಕಸ್ ಆಗಿರ್ಬೋದು, ಈ ಥರದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ನೋಡಿ ಈ ಥರ ಬೆಂಡ್ ಆಗುವಂಥದ್ದನ್ನ ರಿಂಗ್ ಲೈಟ್ನ ತೊಗೊಂಡಿದ್ದೀನಿ. ಇದಕ್ಕೆ ನಿಮಗೆ 2 ಇದು ಕೊಡ್ತಾರೆ ವಯರು. ಒಂದು ಡ್ಯಾಮೇಜ್ ಆದರೂ ಇನ್ನೊಂದು ಯೂಸ್ ಮಾಡ್ಕೊಬೋದು. ಆ್ಯಂಡ್ ಫೋನ್ ಪ್ಲಗ್ ಕೂಡ ಅಷ್ಟೇ 3 ಕೊಟ್ಟಿರ್ತಾರೆ. ನಾನು ಇವಾಗ ಸದ್ಯಕ್ಕೆ 1 ಮಾತ್ರನೇ ಯೂಸ್ ಮಾಡ್ತಾರೆ. ಅದಕ್ಕೆ ವ್ಲಾಗಿಗೆಲ್ಲ 1 ಯೂಸ್ ಮಾಡ್ತೀನಿ ಸಾಕು ಅಂತ ಹೇಳ್ಬಿಟ್ಟು 1 ಹಾಕ್ಕೊಂಡಿದ್ದೀನಿ. ಅಲ್ಲಿ 3 ಆಪ್ಷನ್ ಇದೆ, ನಾವು 3 ಕೂಡ ಇಡ್ಬೋದು. ಆದರೆ 3 ಇಡೋ ಅಷ್ಟೇನಿಲ್ಲ. ಓಕೆ, ನಮಗೊಂದು ಸಾಕು. ಇವಾಗ ಪ್ಲಗ್ ಏನಿರುತ್ತೆ ಅಲ್ವಾ, ಜಸ್ಟ್ ಅದನ್ನು ಬ್ಯಾಕ್ ಸೈಡು ಈ ಥರ ಹೋಲ್ ಕೊಟ್ಟಿರ್ತಾರೆ, ಅದಕ್ಕೆ ಹಾಕಿ ಆನ್ ಮಾಡಿದರೆ ಸಾಕು, ಲೈಟ್ ಅನ್ನೋದು ಬರುತ್ತೆ. 3 ಇದರಲ್ಲಿ ಲೈಟ್ ಬರುತ್ತೆ. ಒಂದು ವಾಮು, ಮೀಡಿಯಮ್ಮು, ಹಾಗೆ ಸ್ವಲ್ಪ ಜಾಸ್ತಿ ಬ್ರೈಟ್ನೆಸ್ ಥರ, ಆ್ಯಂಡ್ ಒಂದು ಬ್ರೌನ್, ಒಂಥರ ಬ್ರೌನ್ ಶೇಡ್ ಥರ ಬರುತ್ತಲ್ಲ ಆ ಥರ. ಅದು ಕೂಡ ವಾಮ್ ಲೈಟ್ ಥರನೇ ಬರುತ್ತೆ. ತುಂಬಾ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಈ ಒಂದು ರಿಂಗ್ ಲೈಟ್ ಸಾಕು, ಮನೆ ಪೂರ್ತಿ ಲೈಟ್ ಬರುತ್ತೆ. ನೋಡ್ತಾ ಇರ್ಬೋದು, ನಾನು ತೋರಿಸ್ತೀನಿ ನಿಮಗೆ ದೂರದಿಂದನೂ ಕೂಡ. ಹತ್ತಿರದಿಂದ ನೋಡಿದ್ರೆ ಅದೊಂದೇ ಲೈಟ್ ಅನಿಸುತ್ತೆ, ದೂರದಿಂದ ನೋಡಿದ್ರೆ ಪೂರ್ತಿ ಹಾಲ್ ಫುಲ್ಲು ಅದು ಲೈಟಿಂಗ್ಸ್ ಅನ್ನೋದು ಕವರ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ನೀವು ಏನಾದರೂ ಬೇಕು ಅಂದರೆ ನೀವು ಔಟ್ಸೈಡ್ ನಾನು ತೊಗೊಂಡಿದ್ದು ದಾಸರಳ್ಳಿಲಿ, ನೀವು ಕೂಡ ತೊಗೋಬೋದು. ಇನ್ನು ರಿಂಗ್ ಲೈಟ್ ಬ್ಯಾಗ್ ಏನಾದರೂ ಲಿಂಕ್ ಬೇಕು ಅಂದರೆ ನನಗೆ ಕೇಳಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಾನು ಕೂಡ ಇನ್ನು ಫ್ರೆಶ್ ಅಪ್ ಎಲ್ಲ ಆಗಿ ಅವತ್ತಿನ ದಿವಸನೇ ಕಲಶ ಎಲ್ಲ ಅಲ್ಲಾಡಿಸಿದ್ದೆ ನೈಟು. ಇವಾಗ ತೆಗಿತಾ ಇದ್ದೀನಿ. ರಿಂಗ್ ಲೈಟ್ ವಿಡಿಯೋ ನಾನು ಮುಂಚೆನೇ ಮಾಡ್ಕೊಂಡಿದ್ದೆ, ಯಾವುದೋ ಒಂದು ವ್ಲಾಗಲ್ಲಿ ಹಾಕಬೇಕು ಅಂತ, ಅದ್ರಾಗೆಲ್ಲ ಈ ವ್ಲಾಗಲ್ಲಿ ಹಾಕಿದ್ದೀನಿ. ಇನ್ನು ದೇವರು ಅದೇನು ಕಳಿಸಿದ್ನಲ್ಲ ಅದನ್ನು ಇವಾಗ ಎತ್ತುತ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಟ್ಟೆ, ಆದ್ರೇನು ಏನಂತಾರೆ ಈಚೆಗಳಿಂದ ಸೌಂಡ್ ಜಾಸ್ತಿ ಆಯಿತು ಹಂಗೆ ಮಾತಾಡಬೇಕಾದ್ರೆ, ಅದಕ್ಕೋಸ್ಕರ ಅದು ಸ್ಕಿಪ್ ಮಾಡಿ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಹಾಗೆ ಅಪ್ಪು ಕೂಡ ಅಷ್ಟೊತ್ತಿಗೆ ಬಂದ. ನೀವು ಎಲ್ಲಿ ಅಂಗಡಿ ಮಾಡಿರೋದು ಅಂತ ತುಂಬ ಜನನೇ ಕೇಳ್ತಾಯಿದ್ರಿ. ನಿಮ್ಗೆ ಇವಾಗ ಗೊತ್ತಿರುತ್ತೆ, ನಮ್ಮ ಮನೆ ಪಕ್ಕದಲ್ಲೇ ಒಂದು ರೂಮ್ ಖಾಲಿ ಇತ್ತು, ಅದರಲ್ಲೇ ನಾನು ಇವಾಗ ಶಾಪ್ ಮಾಡ್ಕೊಂಡಿದ್ದೀನಿ. ಆ ಕಸ್ಟಮರ್ಸ್ ಕೂಡ ಅಷ್ಟೇ ಇವಾಗ ಗೊತ್ತಾಗ್ತಾ ಇದೆ, ಒಬ್ರೊಬ್ರಿಗೆ ಗೊತ್ತಾಗ್ತದೆ. ಸೊ ಬರ್ತಾ ಇದ್ದಾರೆ, ಅದು ನನಗೂ ಖುಷಿನೇ. ಯಾಕಂದರೆ ಒಂದೇ ಸತಿ ನಾವು ಬಂದುಬಿಡ್ಬೇಕು, ನಮಗೆ ಆಗಿಬಿಡ್ಬೇಕು, ವ್ಯಾಪಾರ ಆಗಿಬಿಡ್ಬೇಕು ಅಂತ ನಾವು ಅಂದ್ಕೋಬಾರ್ದು. ಫಸ್ಟು ಜನಗಳಿಗೆ ಗೊತ್ತಾಗಬೇಕು ಅಲ್ವಾ. ಸೊ ಹಾಗಾಗಿ ನಿಧಾನಕ್ಕೆ ಗೊತ್ತಾಗ್ತಾ ಇದೆ ಒಂದೊಂದೇ. ಸೊ ಹಾಗಾಗಿ ಇವಾಗ ಗೊತ್ತಾಗ್ತಾ ಶಾಪ್ಗೂ ಕೂಡ ಬರ್ತಾ ಇದ್ದಾರೆ.
ಎಲ್ಲ ಕಳಶ ಎಲ್ಲ ನಾನು ಏನು ಮಾಡಿದ್ದೆ ಅಲ್ವಾ ಅದನ್ನೆಲ್ಲ ಇವತ್ತು ಎಲ್ಲ ಎತ್ತಿಟ್ಟು ಎಲ್ಲನೂ ಇದನ್ನು ಮಾಡ್ಕೋತಾ ಇದ್ದೀನಿ. ನನ್ನ ಜೊತೆಗೆ ಅಪ್ಪು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ಪುಟ್ಟು ಕೈಯಲ್ಲಿ ಕಸ ಗುಡಿಸ್ಕೊಡೋದು ಎಲ್ಲ ಮಾಡ್ತಾ ಇದ್ದಾನೆ. ಇನ್ನು ನೆಕ್ಸ್ಟ್ ಡೇ ನನಗೆ ವರ್ಕು ಕೂಡ ಇತ್ತು. ಹಾಗಾಗಿ ಅದಕ್ಕೆ ಏನೇನೆಲ್ಲ ಪ್ಯಾಕ್ ಮಾಡ್ಕೊಬೇಕಾಗಿತ್ತು. ಇನ್ನು ಅಂಗಡಿ ಹಂಗೆ ಬಿಟ್ಟರೆ ಗಲೀಜಾಗಿ ಎದ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ಟು ಹೋಗೋಣ ಅಂತೇಳಿ ಇವಾಗ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ರಿಂಗ್ ಲೈಟ್ ಹೆಂಗೋ ನನಗೆ ಬೇಕಲ್ಲ ಅಂದ್ಬಿಟ್ಟು ಅದನ್ನು ಕೂಡ ಹಂಗೆ ಎತ್ತಿಟ್ಕೊಡ್ತಾ ಇದ್ದೀನಿ. ತುಂಬ ಸೇಫಾಗಿ ನಾವು ಇದನ್ನು ಹ್ಯಾಂಡ್ಲ್ ಮಾಡಬೇಕು. ಯಾಕಂದರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟು 3000 ನನಗೆ ಬೆಸ್ಟ್ ಸ್ಟಾರ್ಟಿಂಗು ಅಂತಲೇ ಹೇಳ್ತೀನಿ ತೊಗೊಳ್ಳೋದಾದರೆ. ಇವಾಗ ನಿಮ್ಗೆ 6000 10,000 13,000 20,000 ಕೂಡ ನಿಮಗೆ ರಿಂಗ್ ಲೈಟ್ ಬರುತ್ತೆ. ಆದರೆ ಬೇಸಿಕ್ಕಾಗಿ ಸಾಕು. ಲೈಟಾಗಿ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತೀರಾ ಅಂದರೆ ಸ್ಟಾರ್ಟಿಂಗು ಇಷ್ಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ತೊಗೊಳ್ಳಿ. ಬ್ರೈಟ್ ಫೋಟೋಸ್ ಚೆನ್ನಾಗಿ ಬರುತ್ತೆ, ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ. ಯೂಟ್ಯೂಬ್ಗೂ ಅಷ್ಟೇ ವೀಡಿಯೋಸ್ಗಳು ಚೆನ್ನಾಗಿ ಬರುತ್ತೆ ಲೈಟ್ ಆನ್ ಮಾಡ್ಕೊಂಡು ನಾವು ವೀಡಿಯೋಸ್ ಮಾಡಿದ್ರೆ. ಸೊ ಹಾಗಾಗಿ ಈ ಥರ ನೀವು ಒಂದು 3000 3.5 ಕೊಟ್ಟು ನೀವು ತೊಗೊಳ್ಳಿ. ಇಲ್ಲಿ ಸಿಟಿ ಸೈಡಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ. ಕೇಳಿದ್ರೆ ನಿಮಗೆ ತೋರಿಸಿ ಅಲ್ಲೇ ಎಲ್ಲ ಹಾಕಿ ಕೊಡ್ತಾರೆ. ನಾನು ಆನ್ಲೈನಲ್ಲಿ ತೊಗೊಂಡಿದ್ರೆ ಖಂಡಿತವಾಗ್ಲೂ ಲಿಂಕ್ ಆಗ್ತಾಯಿದೆ. ಆದರೆ ನಾನು ಇದನ್ನು ತೊಗೊಂಡಿದ್ದು ದಾಸರಳ್ಳಿಲಿ. ಸೊ ಹಾಗಾಗಿ ನೀವು ಏನಾದರೂ ದಾಸರಳ್ಳಿ ಆ ಸೈಡ್ ಏನಾದರೂ ಗೊತ್ತಿದ್ದರೆ ನೀವು ಹೋಗಿ ಪರ್ಚೇಸ್ ಮಾಡ್ಬೋದು. ನಿಜವಾಗ್ಲೂ ಮಾತಾಡಿದ್ರೆ ಇನ್ನೂ ಕಮ್ಮಿಯಾಗಿ ಹಾಕ್ಕೊಡ್ತಾರೆ. ನಿಮಗೆ ರಿಂಗ್ ಲೈಟು ಈ ಥರದ್ದೆಲ್ಲ ಮಾರೋರು ಕೂಡ ಸಿಗುತ್ತಂತೆ. ನೀವು ಅಲ್ಲಿಗೂ ಕೂಡ ಹೋಗಿ ಒಂದ್ಸತಿ ಚೆಕ್ಔಟ್ ಮಾಡ್ಬೋದು. ಫೈನಲಿ ಎಲ್ಲನೂ ಕ್ಲೀನ್ ಮಾಡಿದೆ. ಎಲ್ಲನೂ ಎತ್ತಿಟ್ಟು ಗುಡಿಸಿ ಎಲ್ಲ ಆಯಿತು. ಇವಾಗ ನನ್ನದು ನಾಳೆ ಏನು ವರ್ಕ್ ಇದೆ ಅದಕ್ಕೆ ಲಗೇಜ್ ಪ್ಯಾಕ್ ಮಾಡ್ಕೊಬೇಕು. ಇಷ್ಟು ಬಾಕಿ ಇದೆ ನನಗೆ ಕೆಲಸ. ಜ್ಯುವೆಲ್ರಿ ಬುಕ್ ಮಾಡಿದ್ದೆ 3 ತಂಗೆ. ಸೊ ಅದನ್ನು ಕೂಡ ಎಲ್ಲ ಪ್ಯಾಕ್ ಮಾಡಿ ಇಟ್ಕೋಬೇಕು. ಇವಾಗ ಇದೊಂದೇ, ಇನ್ನೊಂದು ಒಳಗಿದೆ. ಇಲ್ಲಿ ಜಸ್ಟ್ ಒಂದೊಂದು ಸಿಂಗಲ್ ಪೀಸ್ ಮಾತ್ರ ಇಟ್ಟಿದೆ ನನ್ನ ಪೂಜೆಗೆ ಅಂತ ಹೇಳ್ಬಿಟ್ಟು. ಇವಾಗ ಹೋಗಿ ಬೇಗ ಪ್ಯಾಕ್ ಮಾಡ್ಕೊಳ್ಳೋದೆ. ನನಗಿಲ್ಲೊಬ್ಬ ಇದ್ದಾನೆ, ಇವನು ಎಷ್ಟು ಇದು ಕಾಟ ಅಂದರೆ ಓ ಅಂತ ಬರ್ತಾನೆ ನನ್ನ ಮಗ. ಬಾ ಲೈಟ್ ಆಫ್ ಮಾಡೋದ ಬಾ. ಅಂತೂ ನಾನು ಕೇಳಂಗೆ ಇಲ್ಲ, ಆ ಥರ ಪರಿಸ್ಥಿತಿ ಆಗಿದೆ. ನೋಡ್ಬೋದು ಇಲ್ಲೊಂದಿಷ್ಟು ಅಲ್ಲೊಂದಿಷ್ಟು ಪೂರ್ತಿ ಐಟಮ್ಸ್ ಎಲ್ಲ ಅಡ್ಕಿ ಇಟ್ಬಿಟ್ಟಿದ್ದೀನಿ. ಅಲ್ಲಿ ಶಾಪ್ಗೆ ಅಂತ ಹೇಳ್ಬಿಟ್ಟು ತಂದು ಎಲ್ಲ ಇಲ್ಲಿಲ್ಲೇ ಎಸ್ಬಿಟ್ಟಿದ್ದೀನಿ. ಆ ಮೂಲೆಗೆಲ್ಲ ಹಾಕ್ಬಿಟ್ಟಿದ್ದೀನಿ. ಇವಾಗ ಫಸ್ಟು ಇದಕ್ಕೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡು ಇದನ್ನೆಲ್ಲ ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರ್ತೀನಿ ಐಟಮ್ಸ್ನೆಲ್ಲ. ಇನ್ನು ತೊಗೊಂಡೋಗಿ ಆ ಶಾಪ್ಗೆ ಇಡೋದಷ್ಟೇ. ಇಲ್ಲ ಅರ್ಧ ಐಟಮ್ಸು ಅಲ್ಲಿಗೆ ಹೋಗ್ಬಿಟ್ರೆ ಇದು ಪೂರ್ತಿ ಫ್ರೀ ಆಗಿಬಿಡುತ್ತೆ. ಇಲ್ಲ ಅಂದರೆ ಇದೇ ಥರನೇ ಇರುತ್ತೆ, ಫುಲ್ಲು ಮೆಸ್ಸಿ ಆಗಿದೆ. ನನಗಂತೂ ಕ್ಲೀನ್ ಮಾಡಿ ಸಾಕಾಗ್ಬಿಡುತ್ತೆ. ಯಾಕಂದರೆ ಹೋಗಿ ತೊಗೊಂಡು ಬರ್ತೀನಿ, ಎಲ್ಲಿಡಂತ ತೊಗೋಗಲ್ಲ, ಇಲ್ಲೇ ಎಲ್ಲ ಡಂಪ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆಮೇಲೆ ತಿರ್ಗಾ ಓಡೋಗೋದು ಇದು ಹುಡ್ಕಾಡೋದಾಗ್ಬಿಟ್ಟೈತೆ ನನಗೆ. ಒಂದೊಂದು ವಸ್ತುಗೆ ಎಲ್ಲೆಲ್ಲ ಐತೆ ಅಂತ ಹುಡ್ಕಾಡೋದೇ ಆಗೋಗೈತೆ ಬರೀ ನಂದು. ಸೊ ಹಾಗಾಗಿ ಇದನ್ನು ಫಸ್ಟು ಎಲ್ಲ ಏನೇನು ಬೇಕು ಬ್ರೈಡ್ಗೆ ಅದನ್ನೆಲ್ಲ ಎತ್ತಿಟ್ಕೊಂಡ್ಬಿಡ್ತೀನಿ. ಇಲ್ಲಾಂದರೆ ಆಮೇಲೆ ಮರ್ತೋಗ್ಬಿಡ್ತೀನಿ ನಾನು. ಹಾಗಾಗಿ ಇನ್ನು ನೆಕ್ಸ್ಟ್ ಡೇ ನಂಗೆ ಆರ್ಡ್ರ್ ಇತ್ತು ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಅದಕ್ಕೆ ಅಂತ ಹೇಳ್ಬಿಟ್ಟು ಇವತ್ತು ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೀನಿ. ನಾನು ಪ್ರತಿ ಸತಿ ಹೋಗ್ಬೇಕಾದ್ರೂ ಪ್ರತಿಯೊಂದನ್ನು ನೀಟಾಗಿ ಡೀಪ್ ಕ್ಲೀನ್ ಅನ್ನೋದು ಮಾಡ್ಕೋತೀನಿ. ಯಾಕಂದರೆ ಎಲ್ಲರ ಸ್ಕಿನ್ನು ಕೂಡ ಒಂದೇ ಥರ ಇರೋದಿಲ್ಲ, ತುಂಬ ಸೆನ್ಸಿಟಿವ್ ಇರುತ್ತೆ. ಹೇಳೋಕ್ಕಾಗಲ್ಲ ಯಾರಿಗೆ ಯಾವ ಥರ ಹೆಂಗೆ ಟರ್ನ್ ಆಗುತ್ತೆ. ಅದು ನಮ್ಮ ಮೇಕಪ್ಪಿಂದನೇ ಏನಾದರೂ ಅವ್ರಿಗೆ ಆಯಿತು ಅಂದರೆ ನಮ್ಗೆ ಇನ್ನೂ ಬೇಜಾರಾಗುತ್ತೆ ಆ್ಯಂಡ್ ಇನ್ನೂ ಹರ್ಟ್ ಕೂಡ ಆಗುತ್ತೆ. ಹೌದು ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಪದೇ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಅದು ಆಗಬಾರ್ದು ಅಂತಂದರೆ ನಾವು ತೊಗೊಂಡೋಗೋ ಪ್ರಾಡಕ್ಟ್ಸ್ ಆಗಿರ್ಬೋದು, ತೊಗೊಂಡೋಗೋ ಬ್ರಷಸ್ ಆಗಿರ್ಬೋದು, ಪ್ರತಿಯೊಂದು ಕ್ಲೀನಾಗಿದ್ರೇ ಅಲ್ಲಿ ವರ್ಕ್ ಮಾಡೋಕ್ಕೆ ಕೂಡ ನನಗೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ ಅವ್ರಿಗೇನು ಆಗಲ್ಲ ಅನ್ನೋದೊಂದು ಇರುತ್ತೆ. ಸೊ ಹಾಗಾಗಿ ಪ್ರತಿ ಸತಿನೂ ನಾನು ಯೂಸ್ ಮಾಡಿರೋಂಥ ಬ್ರಷಸ್ ಆಗಿರ್ಬೋದು, ಬ್ಲೆಂಡರ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಏನಾದರೂ ಇದಾಗಿದ್ದರೆ ಅದನ್ನು ಕೂಡ ಎಲ್ಲ ಚೆಕ್ ಮಾಡಿಕೊಂಡು ನಾನು ತೊಗೊಂಡೋಗ್ತೀನಿ. ಆ ಬ್ರಷಸ್ನೆಲ್ಲ ಫಸ್ಟು ನಾನು ವೆಟ್ ಟಿಶ್ಯೂನಲ್ಲೇ ಕ್ಲೀನ್ ಮಾಡ್ಕೊಂಡು ಆಮೇಲೆ ಮೈಲ್ಡ್ ಶಾಂಪು ಹಾಕಿ ಕ್ಲೀನ್ ಮಾಡ್ಕೋತೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ನಮಗೆ ಬ್ರಷಸ್ಸು ಇನ್ನೂ ಲಾಂಗ್ ಸ್ಟೇ ಬರುತ್ತೆ ಆ್ಯಂಡ್ ಬೇಗ ಅದರಲ್ಲಿರುವಂಥ ಏನು ಇದಿದೆಯಲ್ಲ ಅದೆಲ್ಲವೂ ರಿಮೂವ್ ಆಗೋಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನಮಗೆ ಬ್ರಷಸ್ ಕೂಡ ಕ್ಲೀನಾಗಿರುತ್ತೆ. ವರ್ಕ್ ಮಾಡ್ಬೇಕಾದ್ರೆ ನಮಗೂ ಕೂಡ ಕಾನ್ಫಿಡೆನ್ಸ್ ಇರುತ್ತೆ. ಅದರಲ್ಲಿ ಏನು ಕೆಮಿಕಲ್ಸ್ ಆಗಿರ್ಬೋದು ಪ್ರತಿಯೊಂದು ಎಲ್ಲ ರಿಮೂವ್ ಮಾಡಿದ್ದೀವಿ ನಾವು. ಇವಾಗ ನಾವು ನೀಟಾಗಿ ಮೇಕಪ್ ಮಾಡ್ಬೋದು ಅಂತ. ಇನ್ನು ಒಂದು ಬ್ರೈಡ್ನ ನಾವು ರೆಡಿ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದರೆ ಪ್ರತಿಯೊಂದು ಡೀಟೇಲಾಗಿ ನಾವು ನೋಡ್ಕೊಳ್ಳೇಬೇಕು. ಒಂದು ಪಿನ್ನಿಂದ ಏರ್ ಪಿನ್ನಿಂದ ನಾವು ತರ್ತೀವಿ ಅಂತ ಹೇಳಿರ್ತೀವಿ. ಯಾಕಂದರೆ ಅವ್ರಿಗೂ ಗೊತ್ತಿರುತ್ತೆ. ಕೆಲವ್ರಿಗಂತೂ ಮೇಕಪ್ ಆರ್ಟಿಸ್ಟ್ನ ಬುಕ್ ಮಾಡಿಬಿಟ್ಟಿದ್ದೀನಿ, ಹಂಗಾರೆ ಒಂದು ಫೇಸ್ ವಾಶು ನಾವು ತಗೊಂಡೋಗಂಗಿಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಬಂದುಬಿಟ್ಟಿರ್ತಾರೆ ಬ್ರೈಡು. ಸೊ ಅದರಿಂದನೇ ಪ್ರತಿಯೊಂದನ್ನು ನೋಡಿ ನಾನು ಪಿನ್ನಿಂದ ಹಿಡಿದು ಹೇರ್ ಪಿನ್ನಿಂದ ಹಿಡಿದು ಅದಕ್ಕೆ ಅಂತಲೇ ಹೋಲ್ಸೇಲ್ ರೇಟ್ನಲ್ಲಿ ಎಲ್ಲ ಬಾಕ್ಸ್ ತೊಗೊಂಬಂದು ಇಟ್ಕೊಂಡು ನಾನು ಪ್ಯಾಕ್ ಮಾಡ್ಕೊಳ್ತಾ ಹೋಗ್ತೀನಿ. ಇವಾಗೂ ಅಷ್ಟೇ ಆಲ್ಮೋಸ್ಟ್ ಇವಾಗ ಒಂದು ಆರ್ಡ್ರ್ ಇದೆ, ಅದಕ್ಕೆ ಆರ್ಡ್ರಿಗೆ ಆಗುತ್ತೆ ಕರೆಕ್ಟಾಗಿ
ಪಿನ್ಸ್ ಆಗಿರ್ಬೋದು, ಏರ್ ಪಿನ್ಸ್ ಎಲ್ಲ ಅದು ಖಾಲಿ ಆದರೆ ನಾನು ತಿರ್ಗಾ ಚಿಕ್ಕಪೇಟೆಗೆ ಹೋಗಿ ಎಲ್ಲ ಐಟಮ್ಸ್ ಹಾಕ್ಕೊಂಬರಬೇಕು. ಆದರೆ ಸದ್ಯಕ್ಕೆ ಇವಾಗ ಆರ್ಡ್ರಿಗೆ ಎಷ್ಟು ಬೇಕು ನನಗೆ ಅಷ್ಟಿದೆ. ಹಾಗಾಗಿ ಅಷ್ಟನ್ನು ಇವಾಗ ಏನೇನು ಬೇಕು ಅದೆಲ್ಲನೂ ಹಾಕ್ಕೊತೀನಿ. ಅದ್ರ ಜೊತೆಗೆ ನನಗೆ ಕಾಲ್ಸ್, ಮೆಸೇಜು ಕೂಡ ಬರ್ತಾ ಇರುತ್ತೆ. ಇದು ಬ್ರೈಡ್‌ಗಳ ಎನ್ಕ್ವೈರಿ, ನಾನ್ ಬ್ರೈಡ್ ಎನ್ಕ್ವೈರಿ ಆಗಿರ್ಬೋದು, ಪ್ರತಿಯೊಂದು ಬರ್ತಾ ಇರುತ್ತೆ. ಅದಕ್ಕೂ ಕೂಡ ಅವ್ರಿಗೆ ಬೇಜಾರು ಮಾಡ್ದಂಗೆ ರಿಪ್ಲೈ ಮಾಡ್ತೀನಿ. ಕೆಲವು ಸತಿ ಏನಂತಂದರೆ ಈ ಎನ್ಕ್ವೈರಿ ಬದಲು ಬೇರೆ ಬೇರೆ ವಿಷಯದ ಬಗ್ಗೆನೇ ಬರ್ತಾ ಇರುತ್ತೆ. ನೀವು ಎಲ್ಲಿ ಕಲ್ತಿದ್ದು, ಹೆಂಗೆ ಕಲ್ತಿದ್ದು, ನೀವು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಇದ್ರ ಬಗ್ಗೆನೇ ತುಂಬ ಜನ ಕೇಳ್ತಿರ್ತಾರೆ. ಆದರೂ ಅವ್ರಿಗೂ ಬೇಜಾರಾಗಬಾರ್ದು ಅಂತ ಆದಷ್ಟು ರಿಪ್ಲೈ ಮಾಡ್ತೀನಿ. ಆದರೆ ಅವ್ರ ಜೊತೆನೇ ಚಾಟ್ ಮಾಡಿಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನೀವು ಕೂಡ ಅರ್ಥ ಮಾಡ್ಕೊಳ್ಳಿ. ಮೆಸೇಜ್ ಮಾಡೋರು ಏನಾದರೂ ಇಂಪಾರ್ಟೆಂಟ್ ಇದ್ದರೆ ನೀವು ನನ್ನ ಕೇಳ್ಬೋದು. ನನಗೆ ಗೊತ್ತಿರೋಂಥ ಸಜೆಷನ್ನ ನಾನು ನಿಮಗೆ ಕೊಡ್ತೀನಿ. ಆದರೆ ನಿಮ್ಮ ಜೊತೆನೇ ಚಾಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸಗಳು ಅರ್ಧಂಬರ್ಧ ಅಲ್ಲೇ ನಿಂತೋಗ್ಬಿಡುತ್ತೆ. ಸೊ ನಂಗೆ ತುಂಬ ಜನನೇ ಕಾಲ್ ಮಾಡ್ತಾ ಇರ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲೆಲ್ಲಿಂದ, ಧಾರವಾಡಿಂದ, ಮೈಸೂರಿಂದ, ಬಿಜಾಪುರ, ಮಂಗಳೂರು ಈ ಥರ ಎಲ್ಲ ಕಾಲ್ ಮಾಡಿದ್ದೀರಾ. ನನಗಂತೂ ತುಂಬ ಆಶ್ಚರ್ಯ ಆಗುತ್ತೆ. ಎಷ್ಟು ಜನಗಳಿಗೆ ನನ್ನ ವೀಡಿಯೋಸ್ಗಳು ರೀಚ್ ಆಗಿದೆ, ಅವ್ರಿಗೆ ಎಷ್ಟು ರೆಸ್ಪೆಕ್ಟ್ ಕೊಟ್ಟು ನನ್ನ ಜೊತೆ ಮಾತಾಡ್ತಾರೆ, ನನ್ನ ವರ್ಕ್ ಬಗ್ಗೆ ಅವ್ರಿಗೆ ಎಷ್ಟು ಗೌರವ ಇದೆ ಅಂತ. ಸೊ ಒಂದು ವ್ಯಕ್ತಿನ ಎಷ್ಟು ಸುಲಭವಾಗಿ ನಿಜವಾಗ್ಲೂ ಯಾರು ಅಳಿಬಾರ್ದು ಅಂತ ಹೇಳ್ತಾರಲ್ಲ, ಇದರಿಂದನೇ ತಿಳ್ಕೊಬೋದು ನಾನು. ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ. ಒಬ್ಬರು ತುಂಬಾ ಇದ್ರಾಗಿ ಕಮೆಂಟ್ ಮಾಡಿದರು. ನಾನು ಓಕೆ ಅವ್ರಿಗೆ ನಾನು ಹೇಳಿದೆ, ಅವ್ರು ಡಿಲೀಟ್ ಕೂಡ ಮಾಡಿದ್ದಾರೆ. ಆದರೆ ನನಗಾಗಿರೋ ಥರ ತುಂಬ ಜನಕ್ಕೆ ಆಗಿದೆ. ಅದಕ್ಕಿಂತಲೇ ಅವರು ತುಂಬ ಇಂಪ್ರೂವ್ಮೆಂಟ್ ಆಗೋದಕ್ಕೂ ಸಾಧ್ಯ ಆಗ್ತಾಯಿಲ್ಲ. ಅದ್ರ ಬಗ್ಗೆನೇ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಖಂಡಿತವಾಗ್ಲೂ. ಇನ್ನು ಕಾಲ್ಸು, ಮೆಸೇಜ್ಗೂ ಕೂಡ ಹಂಗೆ ರಿಪ್ಲೈ ಮಾಡಿಕೊಂಡು ತುಂಬ ಜನ ನನಗೆ ಕೇಳಿದ್ದಾರೆ. ಯಾಕಂದರೆ ಆ್ಯಸ್ ಎ ಮೇಕಪ್ ಆರ್ಟಿಸ್ಟ್ ನಾನು ಆದಮೇಲೆ ಮೇಕಪ್ ಆರ್ಟಿಸ್ಟ್ ಬಗ್ಗೆನೇ ಕೇಳಿದ್ದಾರೆ. ಫಸ್ಟು ಯೂಟ್ಯೂಬ್ ಬಗ್ಗೆ ಜಾಸ್ತಿ ಕೇಳ್ತಾಯಿದ್ರು, ಮೇಕಪ್ ಬಗ್ಗೆನೂ ಜಾಸ್ತಿ ಜನ ಕೇಳ್ತಾ ಇದ್ದಾರೆ. ಆದಷ್ಟು ನನಗೆ ಗೊತ್ತಿರೋವಂಥ ಡೀಟೇಲ್ಸ್ನ ನಾನು ಫೋನಲ್ಲೇ ಅವ್ರಿಗೆ ಅರ್ಥ ಆಗೋ ಥರ ಹೇಳೋಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹೇಳ್ತೀನಿ. ಯಾಕಂದರೆ ವ್ಲಾಗ್ಗಳಲ್ಲಿ ನಾವು ಹೇಳೋದಕ್ಕಾಗಲ್ಲ, ಯಾಕಂದರೆ ಎಲ್ಲರಿಗೂ ಅದು ಯೂಸ್ ಆಗೋಲ್ಲ. ಕೆಲವೊಂದು ಸತಿ ಟಾಪಿಕ್ಗಳು ಕೆಲವ್ರಿಗೆ ಯೂಸ್ ಆಗುತ್ತೆ. ಈ ಥರ ಆದಷ್ಟು ಎಷ್ಟಾಗುತ್ತೋ ಅವ್ರಿಗೆ ಅಷ್ಟು ಅರ್ಥ ಆಗೋ ರೀತಿಲಿ ಹೇಳ್ತೀನಿ. ಹಾಗೆ ಜ್ಯುವೆಲ್ರಿಗಳು ಅಷ್ಟೇ, ಅವರು ಬುಕ್ ಮಾಡ್ಕೊಂಡಿದ್ರು. ಅದನ್ನು ಕೂಡ ಹಳೇ ಬ್ರೈಡ್ಸ್ ಕೂಡ ಬುಕ್ ಮಾಡ್ಕೊಂಡಿದ್ರು. ಅದು ಹಂಗೆ ಕವರಲ್ಲಿ ಹಂಗೆ ಇಟ್ಬಿಟ್ಟಿದ್ದೆ. ಇವತ್ತು ಇನ್ನೊಂದು ಸತಿ ನೋಡಿ ಅದನ್ನೆಲ್ಲ ಏನಾದರೂ ಡ್ಯಾಮೇಜ್ ಆಗಿದೆಯಾ, ಏನಾದರೂ ಇದಾಗಿದೆಯಾ ಅಂತೆಲ್ಲ ನೋಡಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ಆಲ್ಮೋಸ್ಟ್ ನಾನು ಜ್ಯುವೆಲ್ರಿ ಮೇಲೆ ಇನ್ವೆಸ್ಟ್ ಮಾಡಿ ಸ್ವಲ್ಪ ಆದರೂ ಡ್ಯಾಮೇಜ್ ಆಗಿದೆ. ಕೆಲವೊಂದೆಲ್ಲ ಜ್ಯುವೆಲ್ಸ್, ಮಾಂಗ್ಟಿಕ, ಆಮೇಲೆ ಚೋಕರ್, ಈ ಥರದ್ದೆಲ್ಲ ತುಂಬ ಕಷ್ಟ ಇದೆ. ಇವಾಗೂ ಗಂಟ್ಲಲ್ಲಿ ಒಂಥರ ಆಗುತ್ತೆ ನನಗೆ. ಯಾಕಂದರೆ ಅಷ್ಟೊಂದು ದುಡ್ಡು ಕೊಟ್ಟು ನಾನು ತೊಗೊಂಡು ನಾನು ರೆಂಟ್ ಕೊಡ್ತಾಯಿದ್ದೀನಿ ಅಂದರೆ ನಾನು ಎಷ್ಟು ಸೇಫಾಗಿ ಪ್ಯಾಕ್ ಮಾಡಿ ಕೊಟ್ಟಿರ್ತೀನೋ, ನೀವು ರಿಟರ್ನ್ ಕೊಡಬೇಕಾದ್ರೂ ಕೂಡ ಅಷ್ಟೇ ಸೇಫಾಗಿ ಕೊಟ್ಟರೆ ನಂಗೆ ಇನ್ನೂ ಖುಷಿ ಆಗುತ್ತೆ. ಯಾಕಂದರೆ ಅದು ನಮ್ಗೆ ವರ್ತ್ ಅನಿಸುತ್ತೆ ಅಲ್ವಾ. ಯಾಕಂದರೆ ನೀವೆಲ್ಲೋ ಒನ್ ಟೈಮ್ ಹಾಕ್ಕೊಂಡು ಕೊಟ್ಬಿಡ್ತೀರ, ಅದಕ್ಕೆ ಸಾವಿರಾರು ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ. ಏನಾದರೂ ಒಂದು ಡ್ಯಾಮೇಜ್ ಆದರೂ ಅದಕ್ಕೆ ಎಲ್ಲಿ ರಿಪ್ಲೇಸ್ಮೆಂಟ್ ತಗೋತೀರ, ಎಲ್ಲಿ ಹೋಗಿ ತೊಗೊಂಬರೋಕ್ಕಾಗುತ್ತೆ, ಅವರೆಲ್ಲಿ ನಮಗೆ ಕೊಡ್ತಾರೆ ಅಲ್ವಾ. ತೊಗೊಳ್ಳೋದಾದರೆ ಹೊಸ ಸೆಟ್ಟು ಪೂರ್ತಿ ತೊಗೊಳ್ಳಿ ಅಂತಾರೆ. ಹೊಸ ಸೆಟ್ ನಾವು ತಿರ್ಗಾ ತೊಗೊಳಕ್ಕಾಗತ್ತಾ ಅಷ್ಟು ಸಾವಿರಾರು ರೂಪಾಯಿ ಕೊಟ್ಟು. ಹಾಗಾಗಿ ನೀವು ಕೂಡ ಆದಷ್ಟು ಜ್ಯುವೆಲ್ರಿನ ಹಾಕ್ಕೊಂಡು ಇದನ್ನು ಮಾಡೋರು ಸ್ವಲ್ಪ ಸೇಫಾಗಿ ಕೊಟ್ಟರೆ ನಮಗೂ ಕೂಡ ಅದು ಖುಷಿ ಆಗುತ್ತೆ. ಇನ್ನೊಬ್ರಿಗೆ ಚೆನ್ನಾಗಿ ಇನ್ನೊಂದು ಥರ ಕೊಡ್ಬೋದು ಅಂತ. ಸೊ ಹಾಗಾಗಿ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.